ಧರ್ಮಸ್ಥಳ ಪರ ಬುರುಡೆ ಕೇಸ್ ಬಗ್ಗೆ ಹಲವು ಹೇಳಿಕೆ ಆರೋಪ ಕೇಳಿಬಂದಿದೆ. ಧರ್ಮಸ್ಥಳ ಗ್ರಾಮದ ಇಬ್ಬರು ಗ್ರಾಮಸ್ಥರಿಗೆ ಎಸ್ಐಟಿ ಈಗ ಬುಲಾವ್ ಕೊಟ್ಟಿದೆ. ಬೆಳ್ತಂಗಡಿ ಎಸ್ಐಟಿ ಕಚೇರಿಗೆ ಹಾಜರಾದಂತ ಇಬ್ಬರು ಗ್ರಾಮಸ್ಥರು ವಿಚಾರಣೆಗೆ ಧರ್ಮಸ್ಥಳ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಶ್ರೀನಿವಾಸ ರಾವ್ ಹಾಗೂ ವಕೀಲ ಕೇಶವಗೌಡ ಬೆಳಾಲು ಹಾಜರಾಗಿದ್ದಾರೆ. ಎಸ್ಐಟಿ ಇವರಿಗೆ ಬುಲಾವ್ ಕೊಟ್ಟಿತ್ತು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿಕೆ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ. ಹೀಗಾಗಿ ಇವರಿಬ್ರು ಕೂಡ ಈಗ ಹಾಜರಾಗಿದ್ದಾರೆ. ಶ್ರೀನಿವಾಸ ರಾವ್ ಹೇಳಿಕೆ ವಿರುದ್ಧ ದೂರು ನೀಡಿದಂತ ಕೆಲವರು ಹೀಗಾಗಿ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸುವುದಕ್ಕೆ ಅಂತ ಕರೆದಿರುವಂತ ಸಾಧ್ಯತೆ ಇದೆ. ಶ್ರೀನಿವಾಸ ರಾವ್ ಅವರು ಕೊಟ್ಟಿರೋ ಹೇಳಿಕೆಯ ವಿರುದ್ಧ ಕೆಲ ಗ್ರಾಮಸ್ಥರಿಗೆ ವಿರೋಧ ಇದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಶ್ರೀನಿವಾಸ ರಾವ್ ಮತ್ತೆ ಕೇಶವಗೌಡ ಬೆಳಾಲು ಇವರಿಬ್ಬರಿಗೂ ಕೂಡ ಎಸ್ಐಟಿ ಬುಲಾವ್ ಕೊಟ್ಟಿತ್ತು ತನಿಖೆಗೆ ಹಾಜರಾಗಬೇಕು ಅಂತ. ಇಬ್ಬರು ಕೂಡ ಇವತ್ತು ತನಿಖೆಗೆ ಹಾಜರಾಗ್ತಾರೆ. ಸದ್ಯ ಅವರ ಹೇಳಿಕೆಗಳನ್ನು ಪಡ್ಕೊಳ್ಳಲಾಗುತ್ತೆ. ಹಿಂದೆ ಕೊಟ್ಟಿರುವಂಥ ಹೇಳಿಕೆಗಳು, ಈಗ ಕೊಡ್ತಿರುವಂಥ ಹೇಳಿಕೆಗಳು ಜೊತೆಗೆ ಅವರು ಏನು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರ ಬಳಿ ದಾಖಲೆಗಳಿದ್ದಾವ ಇಲ್ವಾ, ಅಥವಾ ನಿಮ್ಗೆ ಈ ರೀತಿ ಹೇಳಿಕೆ ಕೊಡಿ ಅಂತ ಯಾರಾದರೂ ಹೇಳ್ಕೊಡ್ತಿದ್ದಾರಾ, ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ದಾಖಲೆಗಳನ್ನು ಕೇಳಿ ಪಡೆಯುವಂಥ ಸಾಧ್ಯತೆ ಇದೆ. ಹೀಗಾಗಿ ಬೆಳ್ತಂಗಡಿಯಲ್ಲಿ ಇರುವಂಥ ಎಸ್ಐಟಿ ಕಚೇರಿಗೆ ಇಬ್ಬರು ಗ್ರಾಮಸ್ಥರು ಈಗ ಹಾಜರಾಗಿದ್ದಾರೆ. ತನಿಖೆ ಬಹಳ ವಿವಿಧ ಆಯಾಮಗಳಲ್ಲಿ ಶುರುವಾಗಿದೆ, ಗಮನಿಸ್ತಾ ಇದ್ದೀರಾ. ಈಗಾಗಲೇ ಬಂಗ್ಲೆಗುಡ್ಡದಲ್ಲಿ ಭೂಮಿಯ ಮೇಲ್ಭಾಗದಲ್ಲಿ ಕೆಲವು ಅಸ್ಥಿಪಂಜರ ಹಾಗೂ ಮೂಳೆಗಳು ಸಿಕ್ಕಿದ್ವು. ಅವು FSLಗೆ ಕಳುಹಿಸಿಕೊಡಲಾಗಿದೆ. ಅದರ ಬೆನ್ನಲ್ಲೇ ಈಗ ಮತ್ತಷ್ಟು ಜನರನ್ನ ಕರೆದು ವಿಚಾರಣೆ ನಡೆಸಲಾಗ್ತಾ ಇದೆ. ಈ ಕೇಸ್ನಲ್ಲಿ ಸಾಕಷ್ಟು ಹೆಸರುಗಳು ಬಂದು ಹೋಗ್ತಾನೆ ಇವೆ. ವಿಠಲ್ ಗೌಡ, ಪ್ರದೀಪ್ ಗೌಡ, ಈಗ ಗ್ರಾಮಸ್ಥರು ಹೀಗೆ ಒಬ್ಬೊಬ್ಬರನ್ನು ಕೂಡ ನೋಟಿಸ್ ಕೊಟ್ಟು ಕರೆಸಿ ವಿಚಾರಣೆ ಮಾಡಿಸಲಾಗ್ತಾ ಇದೆ. ಅಷ್ಟೇ ಅಲ್ಲ, ಕೆಲವರಿಗೆ ಬುಲಾವ್ ಕೊಟ್ಟು ವಿಚಾರಣೆಗೆ ಹಾಜರಾಗಿ ಅಂತ ಕೇಳ್ತಿದ್ದಾರೆ. ಆ ಒಂದು ತನಿಖೆಯ ಸಂದರ್ಭದಲ್ಲಿ ಇವ್ರು ಕೊಡುವಂಥ ಹೇಳಿಕೆಗಳು, ಹಿಂದೆ ಕೊಟ್ಟಂಥ ಹೇಳಿಕೆಗಳು ಎರಡೂ ಕೂಡ ಸಾಮ್ಯತೆ ಇದೆಯಾ ಇಲ್ವಾ, ಏನಾದರೂ ದಾಖಲೆಗಳನ್ನು ಇಟ್ಕೊಂಡು ಮಾತಾಡ್ತಾ ಇದ್ದಾರೋ ಅಥವಾ ಸುಮ್ಮನೆ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಮಾತನಾಡ್ತಿದ್ದಾರೋ, ಇದೆಲ್ಲವನ್ನು ಕೂಡ ತಿಳ್ಕೊಳ್ತಾರೆ ಅಧಿಕಾರಿಗಳು.